राष्ट्रगीत शुरू कर। ಸುರಕ್ಷಾ ಮಂತ್ರ ನಾನು ಕಾರ್ಯನಿರ್ವಹಿಸುವಾಗ ಸುರಕ್ಷಾ ಸಾಧನಗಳಾದ ಹೆಲ್ಮೆಟ್ ಹ್ಯಾಂಡ್ ಗ್ಲೌಸ್ ಅರ್ಥಿಂಗ್ ರಾಡ್ ಕಟಿಂಗ್ ಪ್ಲೇಯರ್ ಇತ್ಯಾದಿ ಬಳಸುತ್ತೇನೆ ಮತ್ತು ನನ್ನ ಸಹಮಾರ್ಗದಾಳು ಬಳಸುವಂತೆ ಉತ್ತೇಜಿಸುತ್ತೇನೆ ನಾನು ಸೂಕ್ತ ಲೈನ್ ಕ್ಲಿಯರ್ ಇಲ್ಲದೆ ಕಾರ್ಯವನ್ನು ಪ್ರಾರಂಭಿಸುವುದಿಲ್ಲ ನಾನು ನನಗಾಗುವ ಅಪಘಾತವನ್ನು ತಪ್ಪಿಸಿಕೊಂಡು ನನ್ನ ಕಂಪನಿಯನ್ನು ಅಪಘಾತ ರಹಿತ ಕಂಪನಿಯಾಗಿಸುವಲ್ಲಿ ಎಲ್ಲಾ ಪ್ರಯತ್ನ ಮಾಡುತ್ತೇನೆ ನನ್ನ ಬೇಜವಾಬ್ದಾರಿಯಿಂದ ಆಗುವ ಅನಾಹುತವನ್ನು ನನಗೆ, ನನ್ನ ಕುಟುಂಬಕ್ಕೆ ಮತ್ತು ನನ್ನ ಕಂಪನಿಗೆ ತುಂಬಲಾಗದ ನಷ್ಟವನ್ನು ಸಂಪೂರ್ಣ ತಡೆಯಲು ವೈಯಕ್ತಿಕ ಪಾತ್ರ ವಹಿಸುತ್ತೇನೆ ಸುರಕ್ಷತೆಯೇ ನನ್ನ ಪ್ರಥಮ ಆದ್ಯತೆ. ಬಿದ್ರಕಲ್ಲು ಶಾಖೆಯಲ್ಲಿ ಸುರಕ್ಷತಾ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಪ್ರತಿದಿನ ಸುರಕ್ಷತಾ ಕ್ರಮವನ್ನು ಅನುಸರಿಸಿ ಹೇಗೆ ನಮ್ಮ ಫೀಲ್ಡಲ್ಲಿ ಕೆಲಸ ಮಾಡಬೇಕಂತ ಪ್ರತಿದಿನ ನಮ್ಮ ದೈನಂದಿನ ಕಾರ್ಯಕ್ರಮದಲ್ಲಿ ಇದೊಂದು ಅಳವಡಿಸ್ಕೋಬೇಕು. ಎಲ್ಲಿ ಸುರಕ್ಷತಾ ಸಾಮಗ್ರಿಗಳು ಹೆಂಗೆ ಬಳಸಬೇಕು, ಹೇಗೆ ಮಾಡಬೇಕು ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಎಲ್ಲೇ ಯಾವುದೇ ಟಿ ಸಿ ಸ್ಟ್ರಕ್ಚರ್ ಹತ್ರ ಹೋದರೆ ಅದರ ಇನ್ಕಮಿಂಗ್ ಸ್ಪನ್ ಪೋಲ್ ಎಲ್ಲಿದೆ ಅಲ್ಲಿ 3 ಬ್ಲೇಡ್ ಓಪನ್ ಮಾಡ್ಕೋಬೇಕು. ಮತ್ತು ಅದರ ಔಟ್ ಗೋಯಿಂಗು ಅಲ್ಲೂ 3 ಬ್ಲೇಡ್ ಓಪನ್ ಮಾಡ್ಕೋಬೇಕು. 2 ಕಡೆ ಅರ್ಥಿಂಗ್ ರಾಡ್ ಹಾಕ್ಕೋಬೇಕು. ಮತ್ತು ಅದಾಗಿದ ತಕ್ಷಣ ನಮ್ಮ ಟಿ ಸಿ ಎಲ್ಲಿ ಕೆಲಸ ಮಾಡ್ತಿರೋ ಆ ಟಿ ಸಿ ಹತ್ರ 3 ಬ್ಲೇಡ್ JOS ಓಪನ್ ಮಾಡ್ಕೋಬೇಕು. ಅಲ್ಲೂ ಕೂಡ ನಿಮ್ಮ LT UPS ಜನರೇಟರ್ ರಿಟರ್ನ್ ಬರುತ್ತೆ ಅಂದ್ಬಿಟ್ಟು ಅಲ್ಲೂ LT ಶಾರ್ಟ್ ಮಾಡ್ಕೊಂಡು ಅರ್ಥಿಂಗ್ ಮಾಡ್ಕೋಬೇಕು. ಇದನ್ನೆಲ್ಲ ಮಾಡಿಕೊಂಡು ನೀವು ಸೇಫ್ಟಿ ಹೆಲ್ಮೆಟ್ ಹಾಕ್ಕೋಬೇಕು. ಮೇಲೆ ಹತ್ಬೇಕಾದ್ರೆ ಸುರಕ್ಷಿತವಾಗಿ ಹತ್ಬೇಕು. ಎಲ್ಲಿ JOS ಓಪನ್ ಮಾಡಬೇಕಾದ್ರೆ ಗ್ಲೌಸ್ ಹಾಕ್ಕೋಬೇಕು. ಯಾರು ಸೇಫ್ಟಿ ಮೆಟೀರಿಯಲ್ ಯೂಸ್ ಮಾಡೋಕ್ಕೆ ತಾತ್ಸಾರ ಮಾಡಬಾರ್ದು, ಕೇರ್ಲೆಸ್ನೆಸ್ ಇರಬಾರ್ದು. ಮತ್ತು ಯಾವುದೇ ಕಾರಣಕ್ಕೂ ನೀವು ಇವಾಗ ಮೇಸ್ತ್ರಿ ಹೋಗಿ ಆಫ್ ಮಾಡ್ತಾರೆ, ಮೇಸ್ತ್ರಿ ಹೇಳಿದ ತಕ್ಷಣ ಹೋಗಿ ನಾನು ಹತ್ತಬೇಕು ಅಂತ ಇರಬಾರ್ದು. ನಿಮ್ಮದೇ ಆದ ಸುರಕ್ಷತೆ ಬಗ್ಗೆ ನಿಮ್ಗೆ ಸ್ವಲ್ಪ ಅರಿವಿರಬೇಕು, ಲೈನ್ ಬಗ್ಗೆ ನಾಲೆಜ್ ಇರಬೇಕು. ಇವಾಗ ಲೈನ್ ಬಗ್ಗೆ ನಾಲೆಜ್ ಅಂದರೆ ಈ ಬಿಟ್ಟು ಎಲ್ಲಿಂದ ಎಲ್ಲಿಗೆ ಬರ್ತಿದೆ ಅಂತ ಪ್ರತಿಯೊಬ್ಬರಿಗೂ ತಿಳಿದಿರಬೇಕು. ಇವಾಗ ಮೇಸ್ತ್ರಿ ನಾನು ಈ VL ಆಫ್ ಮಾಡಿದ್ದೀನಿ, ನೀವು ಹತ್ರಪ್ಪ ಕೆಲಸ ಮಾಡಿ ಅಂದರೆ ನೀವು ಹತ್ತಂಗಿಲ್ಲ. ನೀವಲ್ಲಿ ಅಕ್ಕಪಕ್ಕ ಅಟ್ಲೀಸ್ಟ್ ಕರೆಂಟ್ ಹೋಗಿದೆಯಾ, DTC ಮೀಟ್ರಲ್ಲಿ ಕರೆಂಟ್ ಸಪ್ಲೈ ಹೋಗಿದೆಯಾ, DTC ಮೀಟ್ರ್ ಇಲ್ಲ ಅಂದರೆ ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸಿ ಕರೆಕ್ಟಾಗಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ನೀವು ಕೆಲಸ ಮಾಡಬೇಕು. ಯಾರು ಸ್ಟ್ರಕ್ಚರ್ ಮೇಲೆ ಹತ್ಬಿಟ್ಟು ಮೊಬೈಲ್ನ ಯೂಸ್ ಮಾಡಬಾರ್ದು. ಏನಾಗತ್ತೆ, ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇದು ಮಾಡ್ತೀರಾ, ಅಕಸ್ಮಾತ್ ಜಾರ್ ಬಿದ್ದರೆ. ಆದ್ದರಿಂದ ನೀವು ಮಾಡೋ ಕೆಲಸದಲ್ಲಿ ನಿಧಾನವಾಗಿ ಪ್ರಧಾನವಾಗಿ ಯೋಚಿಸಿ ಕೆಲಸ ಮಾಡಬೇಕು. ಯಾರೋ ತರಾತುರಿಯಲ್ಲಿ ಕೆಲಸ ಮಾಡಬಾರ್ದು. ಇಷ್ಟೆಲ್ಲ ಮಾಡೋಕ್ಕೆ ನಿಮ್ಗೆ 15 ನಿಮಿಷ ಬೇಕಾಗತ್ತೆ. ಏನಪ್ಪ ಇವಾಗ ಆಫ್ ಮಾಡಿಬಿಟ್ಟಿದ್ದೀನಿ ಪಟ್ಟಂತ ನಾನು ಮುಗಿಸಿ ಕೆಲಸ ಮಾಡಬೇಕಂತ ಅಲ್ಲ, ಒಂದು 15 ನಿಮಿಷ ಆಗತ್ತೆ. ಆ 15 ನಿಮಿಷ ನೀವು ಕರೆಕ್ಟಾಗಿ ಲೈನ್ ಕ್ಲಿಯರ್ ತೊಗೊಂಡು ಮಾಡಿದ್ರೆ ನೀವು ಕರೆಕ್ಟಾಗಿ ಸುರಕ್ಷಿತವಾಗಿ ಕೆಲಸ ಮಾಡ್ತೀರಾ. ಈ ಥರ ನೀವು ದೈನಂದಿನವಾಗಿ ಇದೊಂದು ಕಡೆ ಅಲ್ಲ, ನೀವು ಎಲ್ಲ ಕಡೆ ಎಲ್ಲೇ ಕೆಲಸ ಮಾಡಿದ್ರೂ ನೀವು ಸುರಕ್ಷಿತವಾಗಿ ಕೆಲಸ ಮಾಡಬೇಕು. ಇವತ್ತು ನಮಗೆ ನಮ್ಮ ವಾಣಿಯವರು ನಮ್ಮ ಜೊತೆ ಕೈ ಜೋಡಿಸಿ ನಿಮ್ಮೆಲ್ಲರ ಸುರಕ್ಷತೆಗಾಗಿ ಅವ್ರು ನಮಗೆ ಬಂದಿದ್ದಾರೆ, ನಮ್ಮ ಆಫೀಸಿಗೆ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈಗ ನಿಮ್ಮ ವಾಣಿ ಸಹಯೋಗದೊಂದಿಗೆ ಇವತ್ತು ಸುರಕ್ಷಾ ಮಂತ್ರ ಮತ್ತು ಹೇಗೆ ಕೆಲಸ ಮಾಡಬೇಕು, ಸುರಕ್ಷತೆ ಬಗ್ಗೆ ಹೆಂಗೆ ಜಾಗೃತಿ ಮೂಡಿಸ್ಬೇಕು ಅನ್ನೋದನ್ನು ಎಲ್ಲ ತಿಳ್ಕೊಳ್ಳೋಕ್ಕೆ ಒಂದು ಸಭೆ ಮಾಡಿದ್ವಿ. ಎಲ್ಲ ಸಾಹೇಬ್ರು ಹೇಳ್ದಂಗೆ 2 ಕಡೆ ಅರ್ಥಿಂಗ್ ಮಾಡಿಕೊಂಡು ಮೊಬೈಲ್ ಬಳಸೋದು ಬಿಟ್ಬಿಟ್ಟು ಅರ್ಥಿಂಗ್ ರಾಡ್ ಹಾಕ್ಕೊಂಡು ಕಟಿಂಗ್ ಪ್ಲೇಯರೆಲ್ಲ ಕರೆಕ್ಟಾಗಿ ಇಟ್ಕೊಂಡು ಯಾವ್ಯಾವ ಮೆಟೀರಿಯಲ್ ಯಾವ ಕೆಲಸ ಮಾಡೋಕ್ಕೆ ಯಾವ ಮೆಟೀರಿಯಲ್ ಯೂಸ್ ಮಾಡಬೇಕು ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಕೆಲಸ ಮಾಡಬೇಕು.
ಸುರಕ್ಷಿತ ಕೆಲಸ ಮಾಡ್ಕೊಂಡು ಯಾರೇ ಬೇಸ್ರಿ ಹೇಳ್ತಾರಂತ ಮಾಡೋದು, ಆಮೇಲೆ ಇನ್ನೊಬ್ರು ಯಾರೋ ಹೇಳ್ತಾರಂತ ಮಾಡೋದಲ್ಲ. ನೀವು ಕರೆಕ್ಟ್ ನಿಮಗೆ ನೀವು ಮೇಲ್ಗೆ ಹತ್ಬೇಕಾದ್ರೆ ಪ್ರಾಬ್ಲಮ್ ಮೇಸ್ರಿ ಇರಲ್ಲ, ಬೇರೆ ಕಡೆ ವಿ ಎಲ್ ಆಫ್ ಮಾಡಿ ಅಲ್ಲಿರ್ತಾರೆ. ಮತ್ತು ಯಾರು ಹತ್ಬೇಕು ಅವ್ರ ಸುರಕ್ಷತೆ ಬಗ್ಗೆ ಹೆಚ್ಚು ಜಾಗ್ರತೆ ವಹಿಸ್ಬೇಕು. ನಮ್ಮ ಎಲ್ಲರೂ ಇಂಡಿವಿಜುವಲ್ ಅವ್ರವ್ರ ಸೇಫ್ಟಿ ಅವ್ರು ನೋಡ್ಕೊಂಡು ಮಾಡಬೇಕು. ಮಾಡ್ಕೊಂಡು ಸುರಕ್ಷಿತವಾಗಿ ಕೆಲಸ ಮಾಡ್ಕೊಂಡು ಸುರಕ್ಷಿತವಾಗಿ ಕೆಲಸ ಮಾಡಿದ್ರೆ ನಮಗೂ ಒಳ್ಳೇದು, ನಮ್ಮ ಕುಟುಂಬಕ್ಕೂ ಒಳ್ಳೆಯದು, ನಮ್ಮ ಸಂಸ್ಥೆಗೂ ಒಳ್ಳೆಯದು, ನಮ್ಮ ಎಲ್ಲ ಮುಂದಿನ ಪೀಳಿಗೆಗೂ ಈ ಥರ ಸುರಕ್ಷಿತವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಅವರು ನಮ್ಮ ನೋಡ್ಕೊಂಡು ಕಲಿತಾರೆ. ಅವ್ರಿಗೂ ಒಂದು ದಾರಿದೀಪ ಆಗುತ್ತೆ. ಎಲ್ಲರೂ ಸುರಕ್ಷಿತ ಕೆಲಸ ಮಾಡ್ಕೊಂಡು ಜಾಗೃತವಾಗಿ ಇರೋಣ ಅಂತ ಹೇಳ್ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಳಗಾರ್ ಜಯಪ್ರಕಾಶ್ ಅಂತ, ನಿಮ್ಮ ವಾಣಿಯ ಸಂಪಾದಕ. ಇಲ್ಲಿಗೆ 9 ಕಾರ್ಯಕ್ರಮಗಳನ್ನ ಸುರಕ್ಷತಾ ಅಭಿಯಾನ ಅಂತ ಹೇಳ್ಬಿಟ್ಟು, ಜಾಗೃತಿ ಅಭಿಯಾನ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಮಾಡ್ತಾ ಇದೀವಿ ನಿಮ್ಮ ವಾಣಿ ಕಡೆಯಿಂದ. ಪ್ರತಿ ವೈಂಡಮಲ್ಲಿ ಹೋದಾಗ ಒಂಥರ ಬಲ್ಕ್ ಫುಲ್ಲಿ ಲೋಡೆಡ್ ವೈಂಡಮ್ ತರ ಕಾಣಿಸ್ತಿತ್ತು. ದೊಡ್ಡಬಿದ್ರೆಕಲ್ಲು ವೈಂಡಮ್ಮು ಒಂಥರ ಅರ್ಬರ ಇದೆ, ಪರಿಪೂರ್ಣತೆ ಇಲ್ಲ, ತುಂಬಾ ಕಮ್ಮಿ ಇದೆ ಸ್ಟಾಫು. ಮೂರು ಶಿಫ್ಟಿಗೆ 7 ಜನ ಮೆನ್ಸು ತುಂಬ ಕಷ್ಟ ಆಗುತ್ತೆ. ಮೇಂಟೆನೆನ್ಸ್ ಆಗಿರ್ಬೋದು, ಕಂಪ್ಲೇಂಟ್ಸ್ ಆಗಿರ್ಬೋದು, ಇನ್ನೊಂದು ಮತ್ತೊಂದಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಬರೀ ಟೆಂಪ್ರವರಿ ಹುಡುಗರ ಮೇಲೆ ಕೆಲಸ ಮಾಡೋದು ಇನ್ನೂ ಕಷ್ಟ, ಯಾಕಂದ್ರೆ ಅವ್ರನ್ನ ಕಂಬ ಹಚ್ಚಂಗಿಲ್ಲ. ಏನು ಸಣ್ಣ ಪುಟ್ಟ ಟ್ರೀ ಕಟಿಂಗು ಆ ಥರದ್ದು ಸಣ್ಣ ಪುಟ್ಟ ಕೆಲಸ ಮಾಡಿಸ್ಬೇಕು ಅವ್ರ ಹತ್ರ. ಹೆಚ್ಚು ಕಡಿಮೆ ಆದಮೇಲೆ ನಿಮ್ಮ ತಲೆಗೂ ಬರುತ್ತೆ. ಹಂಗಾಗಿ ದಯವಿಟ್ಟು ಏನು ಹಿರಿಯ ಅಧಿಕಾರಿಗಳು ಏನಿದ್ದೀರಿ ಆದಷ್ಟು ಬೇಗ ಗಮನ ಹರಿಸಿ ದೊಡ್ಡಬಿದ್ರೆಕಲ್ಲು ವೈಂಡಮ್ಗೆ ಆದಷ್ಟು ಬೇಗ ಮೆನ್ಸ್ನ ಸಪೋರ್ಟ್ ಮಾಡಿ ಅಂತ ಮೊದಲನೇದಾಗಿ ಹೇಳ್ತೀನಿ. ಎರಡನೇದು, ನೀವೆಲ್ಲ ಶುಚಿಯಾಗಿರ್ಬೇಕು. ಅಂದರೆ ಪ್ರತಿದಿನ ಸ್ನಾನ ಮಾಡ್ತಾ ಇರ್ತೀರಾ, ಸ್ನಾನ ಮಾಡ್ಕೊಂಡು ಕ್ಲೀನಾಗಿ ಶೇವ್ ಮಾಡಬೇಕು. ನೀವು ಯಾರು ಶೇವ್ ಮಾಡಿಲ್ಲ, ಹಿರಿಯರು ಯಾರು ಶೇವ್ ಮಾಡಿಲ್ಲ, ಎಲ್ಲರೂ ಶೇವ್ ಮಾಡಬೇಕು. ಟೆಂಪ್ರವರಿ ಪರ್ಮನೆಂಟ್ ಮೀಟರ್ ಇಡ್ರಲ್ಲ, ಪ್ರತಿಯೊಬ್ಬರು ಕ್ಲೀನಾಗಿ ಶೇವ್ ಮಾಡಬೇಕು. ನಿಮ್ಮ ಸಾಹೇಬ್ರಿಗೆ ನೋಡಿದ್ರೆ ಏನು ಅನಿಸುತ್ತೆ? ಕ್ಲೀನಾಗಿ ಅನ್ಸುತ್ತಾ? ನಾನು ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ನಾನು ಆ್ಯಕ್ಚುಲಿ ಫ್ರೆಂಚ್ ಬಿಟ್ಟಿದೆ, ನಿಮಗೋಸ್ಕರ ತೆಗ್ದಿದ್ದೀನಿ ಅದನ್ನ. ದಯವಿಟ್ಟು ಶೇವ್ ಮಾಡಿ. ಆಮೇಲೆ ನಿಮ್ಮ ಬಟ್ಟೆಗಳು ನೋಡಿ ಸಾಹೇಬ್ರೆ, ಚೆನ್ನಾಗಿಲ್ಲ ನಿಮ್ಮ ಡ್ರೆಸ್ಸು, ನೀವು ಮುಂದಿನ ವಾರಕ್ಕೆ ಯೂನಿಫಾರ್ಮ್ ರೆಡಿ ಇರ್ಬೇಕು ನಿಮ್ದು. ನೀವು ಅಷ್ಟೇ ಎಲ್ಲ ಹೊಸ ಯೂನಿಫಾರ್ಮ್ ಹಾಕಿ, ಡಿಪಾರ್ಟ್ಮೆಂಟೇ ಕೊಡ್ಬೇಕು ಅಂತ ಕಾಯ್ಕೊಂಡು ಕೂತ್ಕೋಬೇಡಿ. ಮಹಾ ಅಂದ್ರೆ 1,500 ರೂಪಾಯಿ ಖರ್ಚಾಗ್ಬೋದು ನಿಮ್ಮ ಒಂದ್ ಜೊತೆ ಯೂನಿಫಾರ್ಮ್ಗೆ. 3 ಜೊತೆ ತಗೊಳ್ಳಿ, 1 ವರ್ಷ ಬರುತ್ತೆ. ಬರಲ್ವಾ? ಕ್ಲೀನಾಗಿ ಇರ್ಬೇಕಾ ಇರಬಾರ್ದು ನೀವು? ಮತ್ತೆ ಕ್ಲೀನಾಗಿದ್ರೆ ಮರ್ಯಾದೆ ಕೊಡ್ತಾ ಇರ್ತಾನೆ ಜನ. ಇಲ್ಲಾಂದ್ರೆ ಲೈನ್ಮನ್ ಬಾಯಿಲಿ ಅಂತಾರೆ. ಅದು ಚೆನ್ನಾಗಿರುತ್ತಾ? ಚೆನ್ನಾಗಿರಲ್ಲ. ಪ್ರತಿದಿನ ನೀವು ಶುದ್ಧವಾಗಿ ಬರಬೇಕು. ಆಫೀಸ್ ಬರುವಾಗ ಒಳ್ಳೆ ಚಪ್ಪಲಿ ಹಾಕೊಳ್ಳಿ, ಶೂ ಹಾಕೊಳ್ಳಿ, ಕ್ಲೀನಾಗಿರಿ. ಹೆಂಗ ಬರಬೇಡಿ. 70-80 ರೂಪಾಯಿ ಸಂಬಳ ಅಂತ ಇದ್ರೆ ನೀವ್ಯಾರು ಕಮ್ಮಿ ಸಂಬಳ ತಂತಿಲ್ಲ. ಕಮ್ಮಿ ಇದೆಯಾ ಸಂಬಳ ನಿಮ್ಗೆ ಏನಾದ್ರು? ಇವತ್ತು 1,500 ರೂಪಾಯಿ ದುಡಿಯೋನು ಒಳ್ಳೊಳ್ಳೆ ಶೂ ಹಾಕೊಂಡು ಓಡಾಡ್ತಾ ಇದ್ದಾನೆ. ಯಾಕೆ ನೀವ್ಯಾಕೆ ಹಾಕಬಾರ್ದು? ನೀವ್ಯಾಕೆ ಚೆನ್ನಾಗಿರ್ಬಾರ್ದು? ಚೆನ್ನಾಗಿರ್ಬೇಕು, ಕ್ಲೀನಾಗಿರ್ಬೇಕು. ನಿಮ್ಮ ಸಂಸ್ಥೆಯನ್ನ ತುಂಬಾ ಅದ್ಭುತವಾಗಿ ಪ್ರೀತಿಸಿ. ಅನ್ನ ಕೊಡೋ ತಾಯಿನ ತುಂಬಾ ಅದ್ಭುತವಾಗಿ ಪ್ರೀತಿಸಿ. ಆಮೇಲೆ ನೀವು ಇಲ್ಲೆಲ್ಲ ಓಡಾಡ್ತಾ ಇರ್ತೀರಾ, ಕಂಪ್ಲೇಂಟ್ಸ್ಗೆ ಹೋಗಿರ್ತೀರಿ, ಇನ್ನೊಂದು ಮತ್ತೊಂದು ಹೋದಾಗ ನಿಮ್ಮಲ್ಲಿ ಅಜಾಡಸ್ ಕಾಣಿಸುತ್ತೆ. ಅದನ್ನ ಗಮನ ಹರಿಸಿ ಒಂದು ದಿನ ಕೆಲಸ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಮಳೆಗಾಲ ಮುಗ್ದಿದೆ, ಎಲ್ಲೆಲ್ಲೋ ಲೂಸ್ ಕನೆಕ್ಷನ್ಸ್ ಇರ್ತವೆ, ಸ್ಪಾರ್ಕ್ ಬರ್ತಾ ಇರ್ತವೆ, ಬ್ಲೇಡ್ಸ್ ಹೋಗಿರ್ತವೆ. ಅಂತವನ್ನೆಲ್ಲ ಗಮನ ಹರಿಸಿ ಒಂದು ಬುಕ್ಕಲ್ಲಿ ಬರೀರಿ, ಇಲ್ಲ ಬರ್ಸಿ, ಏನೋ ಒಂದು ಮಾಡಿ. ನಿಮ್ ಕಂಪ್ಲೇಂಟ್ಸ್ ಬರ್ಸಾಗ ನೆಕ್ಸ್ಟ್ ಆ ಕಂಪ್ಲೇಂಟ್ ಅಟೆಂಡ್ ಮಾಡ್ಕೊಳ್ಳಿ. ಎಷ್ಟೋ ನಿಮ್ದು DTC ಬಾಕ್ಸ್ಗಳು, LT ಬಾಕ್ಸ್ಗಳು ಎಲ್ಲ ಓಪನ್ ಆಗಿರ್ತವೆ, ನಿಮ್ ಕಣ್ಣು ಕಾಣಿಸ್ತಾ ಇರ್ತದೆ. ನಾನು ತುಂಬಾ ನೋಡಿದ್ದೀನಿ ಆ ಥರ ಬಾಕ್ಸ್ಗಳನ್ನ. ಆ ಕಡೆ ಹೋದಾಗ ಕ್ಲೋಸ್ ಮಾಡಿ, ಒಂದು ಬೈಂಡಿಂಗ್ ಹೊಡೀರಿ, ಒಂದು ಬೋಲ್ಟ್ ನೆಟ್ ಹಾಕಿ, ಏನೋ ಒಂದು ಮಾಡಿ. ಸುಮ್ಮನೆ ನೋಡ್ದ ಪುಟ್ಟ, ಹೋದ ಪುಟ್ಟ, ಬಂದ ಪುಟ್ಟ ಮಾಡಬೇಡಿ. ಯಾಕಂದ್ರೆ ನಿಮ್ಮ ಸುರಕ್ಷತೆ ಎಷ್ಟು ಆದ್ಯತೆ ಕೊಡಬೇಕು, ಸಾರ್ವಜನಿಕರ ಸುರಕ್ಷತೆನೂ ಅಷ್ಟೇ ಆದ್ಯತೆ ಕೊಡಬೇಕು. ಒಂದು ಪ್ರಾಣಿ ಸತ್ತೋದ್ರು 5 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಡಿಪಾರ್ಟ್ಮೆಂಟ್. ನಷ್ಟ ಸಂಸ್ಥೆಗೆನಾ? ಒಬ್ಬ ಮನುಷ್ಯ ಸತ್ತೋದ್ರು 5 ಲಕ್ಷ ರೂಪಾಯಿ ಕೊಡುತ್ತೆ ಡಿಪಾರ್ಟ್ಮೆಂಟ್. ಸಂಸ್ಥೆಗೆ ನಷ್ಟನಾ? ನೀವೇನಾದ್ರೂ ಹೆಚ್ಚು ಕಡಿಮೆ ಆದ್ರೂ ನಿಮಗೂ ನಷ್ಟ ಪರಿಸ್ಕೊಡುತ್ತೆ. ಸಂಸ್ಥೆಗೆ ನಷ್ಟನಾ? ಇದ್ಯಾವುದೂ ಆಗದೆ ಇರಲಿ. ಸುರಕ್ಷತೆಯಿಂದ ಕೆಲಸ ಮಾಡಿ. ಎಲ್ಲ ನಿಮ್ಮ ಮೈ ಹೆಂಗಿರ್ಬೇಕು ಅಂದ್ರೆ ಕಣ್ಣಾಗಿರ್ಬೇಕು. ಯಾವುದು, ಎಲ್ಲಿ, ಎತ್ತ, ಹೆಂಗೆ, ಯಾವಾಗ ಬರುತ್ತೋ, ಹೆಂಗ್ ಬರುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಕಾಣದ ವಸ್ತು ಕರೆಂಟು. ತಂತಿ ಅಂತೂ ಕಾಣುತ್ತಾ? ತಂತಿ ಕಂಡ್ಮೇಲೆ ಅದ್ರೊಳಗಡೆ ಕರೆಂಟ್ ಇರುತ್ತೆ ಅನ್ನೋದನ್ನ ಯೋಚನೆ ಮಾಡುತ್ತಾ ನಮ್ಮ ಮೆದುಳು? ಮಾಡುತ್ತೆ ಇಲ್ವಾ? ಮಾಡಿದ್ಮೇಲೆ ತಪ್ಪ್ಯಾಕೆ ಮಾಡುತ್ತೆ? ಇಷ್ಟೆಲ್ಲ ಮಾಡಿದ್ರು ಕಂಪನಿ ಇಷ್ಟೆಲ್ಲ ಸುರಕ್ಷತೆ ಕೊಟ್ಟು ಪ್ರತಿ ಸೋಮವಾರ ಹೇಳಿ ಪ್ರತಿಯೊಂದನ್ನು ಮಾಡಿದ್ರು, ಆದರೂ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಅದು ಸಾರ್ವಜನಿಕರಾಗಿರ್ಬೋದು ಅಥವಾ ಇಲಾಖೆಯವರಾಗಿರ್ಬೋದು. ಆ ಆಕ್ಸಿಡೆಂಟ್ ಆಗದೆ ಇರಲಿ. ಎಲ್ಲರೂ ಸುರಕ್ಷಿತವಾಗಿರ್ರಿ. ಯಾಕಂದ್ರೆ ಇವಾಗ ರಿಟೈರ್ಡ್ ಆದರೆ ಪೆನ್ಷನ್ ಬರ್ತಾ ಇಲ್ಲ, ಲೈಫಿಂದನೇ ರಿಟೈರ್ಡ್ ಆದರೆ ಸಂಬಳನೂ ಇಲ್ಲ. ಹಂಗಾಗದೆ ಇರಲಿ.
ಆಮೇಲೆ ಟೆಂಪ್ರವರಿ ಹುಡುಗರು ತುಂಬಾ ಜಾಗೃತರಾಗಿ ಕೆಲಸ ಮಾಡಿ, ನಿಮ್ಮದೇ ಆದ ಕುಟುಂಬ ಇದೆ, ನಿಮಗೆ ಬರೋ 10-12 ಸಾವಿರ ರೂಪಾಯಿ ಸಂಬಳದಲ್ಲಿ ಜೀವನ ಮಾಡ್ತಾ ಇರ್ತೀರಾ, ಹೆಚ್ಚು ಕಡಿಮೆ ಮಾಡ್ಕೊಂಡು ಲೈಫ್ನ ಹಾಳು ಮಾಡ್ಕೋಬೇಡಿ, ಪ್ರತಿಯೊಬ್ರು ಸುರಕ್ಷಿತರಾಗಿರಿ. ಆಮೇಲೆ ಹೆಚ್ಚಾಗಿ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ONMಗಳಲ್ಲಿ ನಿಮ್ ಎಇ ಕಂಡ್ರೆ ನಿಮ್ಗಾಗಲ್ಲ, ನಿಮ್ಮನ್ ಕಂಡ್ರೆ ನಿಮ್ ಎಇ ಜೈಗಳಿಗೆ ಆಗ್ತಿರಲ್ಲ, ಏನೇನೋ ಸಣ್ಣ ಜಗಳಗಳು. ಅಂದ್ರೆ ನೀವು ಇವಾಗ ಮಾಡ್ತಾ ಇದೀರ ಅಂತೆಲ್ಲ ಹೇಳ್ತಾ ಇರೋದು, ಇದು ಪ್ರತಿ ONM ಅಲ್ಲಿ ನಡೀತಿರೋದು ನಾನು ಅಬ್ಸರ್ವ್ ಮಾಡಿರೋದು. ನಮ್ಮ ONM ಅಲ್ಲಿ ಸುರಕ್ಷಿತವಾಗಿ ಇಷ್ಟೆಲ್ಲ ಕ್ಲೀನ್ ಆಗಿ ಒಗ್ಗಟ್ಟಿಂದ ಇರೋದ್ರಿಂದ ಇಂಥ ಸುಂದರವಾದ ಬಿಲ್ಡಿಂಗ್ ಆಗಿದೆ. ದಯವಿಟ್ಟು ಅದನ್ನೇ ಕಾಪಾಡಿ ಅಂತ ನಾನು ಹೇಳ್ತಿರೋದು. ನಿಮ್ಮಲ್ಲಿ ಜಗಳ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಮತ್ತೆ ನಾನು ಜಗಳ ಇಟ್ಟು ಹೋಗಕ್ ಬಂದಿಲ್ಲ. ಇರೋದು ಸಹಜ. ಇದು ಯಾಕಂದ್ರೆ ಒಂದು ತಾಯಿ ಮಕ್ಕಳೇ ಒಟ್ಟಾಗಿರಲ್ಲ, ನಾವೆಲ್ಲ ಬೇರೆ ಬೇರೆ ತಾಯಿ ಮಕ್ಕಳು. ಬೆಸ್ಕಾಂ ಅನ್ನೋ ತಾಯಿ ಮಡಿಲಿ ಬಂದಿದೀವಿ, ನಾವೆಲ್ಲರೂ ಅಣ್ಣ ತಮ್ಮಂದಿರ್ತಾರ ಇರೋಣ ಎಲ್ಲರೂ. ಇದು ಏನಾಗುತ್ತೆ ಅಂದ್ರೆ ಎತ್ತಿ ಏರಿಗಳಿತ್ತು, ಕೋಣ ನೀರಿಗಳಿತ್ತು, ನಂಗೆ ಒಬ್ಬೊಬ್ರು ಒಂದೊಂದ್ ಕಡೆ ಹೇಳಿದಾಗ ಏನಾಗುತ್ತೆ, ಆಫೀಸ್ ಹಾಳಾಗೋಗುತ್ತೆ. ಆಫೀಸ್ ಹಾಳಾಗಿ ಬಿಡ್ಬಾರ್ದು ನಾವು. ಆಫೀಸ್ನ ಉಳಿಸ್ಕೊಂಡ್ರೆ ಮುಂದಿನ ಪೀಳಿಗೆಗೂ ಅದು ಅನುಕೂಲ ಆಗುತ್ತೆ, ಮುಂದಿನ ಜನರೇಷನ್ಸ್ಗೆ ಒಂದು ಗೊತ್ತಿರುತ್ತೆ. ಪ್ರತಿಯೊಂದನ್ನು ಕಾಪಾಡಿ, ನಿಮ್ಮ ವಸ್ತುಗಳು ಅಂತ ನಿಮ್ದೇ ಅಂತ ಭಾವಿಸ್ಬೇಕು ನೀವು. ಈ ಆಫೀಸ್ ಇವಾಗ ನೋಡಿ, ಕೆಲವೊಂದು ಆಫೀಸ್ಗಳಲ್ಲಿ ನಾನು ಬಾತ್ರೂಮ್ ನೋಡ್ತೀನಿ, ಅಪ್ಪ ಬಾತ್ರೂಮ್ ಅದು ಕಾಲು ಒಳಗಡೆ ಇಡಕ್ಕಾಗಲ್ಲ. ಹಂಗ್ ಬೇಡ. ನಿಮ್ಮಲ್ಲಿ ಏನು ಮಹಾ ಅಂದ್ರೆ 500,000 ರೂಪಾಯಿ ಒಳಗಡೆ ಖರ್ಚಾಗುತ್ತೆ. ಫಿನಾಯಿಲ್ಗಳು, ಕಸ ಗುಡ್ಸೋದು, ಇನ್ನೊಂದು ಮತ್ತೊಂದು. ನಿಮ್ಮಲ್ಲೇ ಒಂದು ಒಗ್ಗಟ್ಟಿರ್ಲಿ, ನಿಮ್ಮಲ್ಲೇ ಒಂದು ಯೂನಿಟಿ ಇರ್ಲಿ. ನಿಮ್ಮ ಆಫೀಸ್ನ ನಿಮ್ಮ ಮನೆಗಿಂತ ಹೆಚ್ಚಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಇಷ್ಟು ಜನಕ್ಕೆ ಅನ್ನ ಕೊಡ್ತಾ ಇದೆಯಲ್ಲ, ನಮ್ಮಂತ ಕಾಂಟ್ರಾಕ್ಟರ್ಗೆ ಅನ್ನ ಕೊಡ್ತಾ ಇದೆ, ನಿಮ್ಮಂತ ಎಂಪ್ಲಾಯೀಸ್ಗೆ ಅನ್ನ ಕೊಡ್ತಾ ಇದೆ. ಇದು ಆ ದೇಗುಲಗಿಂತ ದೊಡ್ಡದು, ದೇವಸ್ಥಾನಕ್ಕಿಂತ ಕ್ಲೀನ್ ಆಗಿ ಇಟ್ಕೋಬೇಕು. ಒಂದು ಹೊಸ ಕಟ್ಟಡ ಕಟ್ಕೊಂಡಿದ್ದೀರಾ, ನಿಮ್ಮದೇ ಆದ ಸ್ವಂತ ಕಟ್ಟಡ. ಥ್ಯಾಂಕ್ ಯು ಸರ್. ಈ ಒಂದು ಎಲ್ಲರ ಸಹಕಾರದಿಂದ ಇದೊಂದು ಕಟ್ಟಡ ಆಗಿದೆ. ನಂಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಾನು ಪ್ರತಿ ಒಂದು ಆಫೀಸಲ್ಲೂ ಹೇಳ್ತೀನಿ, ನಿಮ್ ಸ್ವಂತ ಕಟ್ಟಡ ಮಾಡ್ಕೊಳ್ಳಿ, ಬೆಸ್ಕಾಂ ಕಟ್ಟಡ ಇಲ್ಲ, ಬೆಸ್ಕಾಂಗಳಿಗೆ ಅಸೆಟ್ಸ್ ಇಲ್ಲ ಅಂತ. ಇಂಥದ್ದು ಮಾಡ್ತಾ ಇದ್ದೀರಾ, ಮಾಡಿ, ತುಂಬಾ ಒಳ್ಳೇದು. ನಿಮ್ಮಲ್ಲೇ ಒಂದಿಷ್ಟು ಯೂನಿಟಿ ಇರ್ಲಿ, ಒಗ್ಗಟ್ಟಿರ್ಲಿ. ಪ್ರತಿದಿನ ಇವತ್ತು ಮಾಡದಂತ ಪ್ರಾಕ್ಟೀಸು ಪ್ರತಿದಿನ ಮಾಡಿ. 9 ಗಂಟೆ ಬರಬೇಕು ಅಂತ ನಿಮಗೆ ಅನ್ಸ್ಬೇಕು. ನಾನು 9 ಗಂಟೆಗೆ ಆಫೀಸಲ್ಲಿ ಇರ್ಬೇಕು. ಯಾಕೆ? ರಾಷ್ಟ್ರಗೀತೆ ಆಡ್ಬೇಕು, ನಾನು ಅಟೆಂಡೆನ್ಸ್ ಕೊಡಬೇಕು. ಸರ್ 9 ಗಂಟೆ ಮೇಲೆ ಬಂದ್ರೆ ರಾಷ್ಟ್ರಗೀತೆಗೆ ಅಟೆಂಡ್ ಆಗಿಲ್ಲ ಅಂದ್ರೆ ಅಬ್ಸೆಂಟ್ ಹಾಕಿ ಸರ್, 2 ಅಬ್ಸೆಂಟ್ ಹಾಕಿ ಅವರೇ ನೆಟ್ಟಿಗೆ ಬರ್ತಾರೆ. ಇಲ್ಲಿ ಏನಾಗಿದೆ, ಅಂದ್ರೆ ಹೋಯ್ತು ಬಿಡ, ಎಲ್ಲ ಬಿಜಿ ಇರ್ತಾರೆ, ನಿಧಾನಕ್ಕೆ ಹೋಗೋಣ. ನಿಮ್ಮಲ್ಲೇ ಒಬ್ಬ ಮೇಸ್ತ್ರಿ ಅಂತ ಇರ್ತಾರೆ, ಆ ಮೇಸ್ತ್ರಿ ಆ ಒಂದು ಜವಾಬ್ದಾರಿ ತಗೋಬೇಕು. ಪ್ರತಿಯೊಬ್ರು ಯೂನಿಫಾರ್ಮ್ ಚೆಕ್ ಮಾಡಬೇಕು, ಪ್ರತಿಯೊಬ್ರು ಶೇವಿಂಗ್ ಚೆಕ್ ಮಾಡಬೇಕು, ಹೆಂಗಿದ್ದೀರಾ. ಆಮೇಲೆ ನಿಮ್ಮ ಗಾಡಿ ಹತ್ತೋದಕ್ಕಿಂತ ಮುಂಚೆ ನಿಮ್ಮ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಏನ್ ಇಟ್ಟಿದ್ದೀರಾ, ಹೆಂಗಿದೆ, ವೈರ್ ಇದೆಯಾ, ಅದು ಕನೆಕ್ಷನ್ ಇದೆಯಾ, ಕರೆಕ್ಟಾಗಿ ಇದೆಯಾ, ಎಲ್ಲರೂ ಬಿಟ್ಟು ಹೋಗಿದ್ಯಾ ಚೆಕ್ ಮಾಡ್ಕೊಳ್ಳಿ. ಫ್ರೀಯಾಗಿ ಕೂತ್ಕೊಂಡಾಗ ಸೇಫ್ಟಿ ಎಕ್ವಿಪ್ಮೆಂಟ್ಸ್ನಲ್ಲಿ ಕ್ಲೀನಾಗಿ ಎತ್ತಿಟ್ಕೊಳ್ಳಿ. ನಿಮ್ಮ ಗ್ಲೌಸ್ನ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಇವನ್ನೆಲ್ಲ ಮಾಡ್ಕೊಳ್ಳಿ, ಯಾವುದೇ ರೀತಿಯಾದ ಅಪಘಾತಗಳಾಗಲ್ಲ. ಆಮೇಲೆ ಡಿಸಿಪ್ಲಿನ್ ಬಂದ್ರೆ ಆಫೀಸ್ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಒಂದು ವಾರ ಪ್ರಾಕ್ಟೀಸ್ ಮಾಡಿ. ಇದನ್ನ ಒಂದೇ ಒಂದು ವಾರ ಪ್ರಾಕ್ಟೀಸ್ ಮಾಡಿ. ನೀವು ಇದಕ್ಕೇನು ದುಡ್ಡು ಕೊಡಂಗಿಲ್ಲ. ದುಡ್ಡು ಕೊಡ್ಬೇಕಣ್ಣ ಏನಿಲ್ಲ, ಆಯ್ತಾ? ನಿಮ್ಮಲ್ಲೇ ಒಂದು ಬದಲಾವಣೆ ಬರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ರಾಷ್ಟ್ರಗೀತೆ ಆಡೋದ್ರಿಂದ ಏನಾದ್ರು ತಪ್ಪಾಗುತ್ತಾ? ಶಾಲೆಯಲ್ಲಿ ಆಡೋವಾಗ ಹೆಂಗಿದ್ವಿ, ಏನೇ ಜಗಳ ಆಡಿದ್ರು ಜೊತೆಲ್ಲೇ ಇರ್ತಿದ್ವಾ? ಮತ್ತೆ ಯಾಕೆ ಆಫೀಸ್ಗಳಿಗೆ ಬಂದ ತಕ್ಷಣ ಯಾಕೆ ನಮ್ಮಲ್ಲಿ ಆ ಒಗ್ಗಟ್ಟಿಲ್ಲ? ಫ್ರೆಂಡ್ಸ್ ಅನ್ನೋದೇ ಇಲ್ಲ, ಎಲ್ಲಾ ದುಶ್ಮನಿನೇ. ಕಿತ್ತಾಟ ಅವ್ನು ಆ ಕೆಲಸ ಮಾಡ್ದ, ಇವನು ಈ ಕೆಲಸ ಮಾಡ್ದ, ಅವ್ನು ಹಂಗೆ ಇವನು ಹಿಂಗೆ. ಇದಾಗದೇ ಇರ್ಲಿ, ಎಲ್ಲರಲ್ಲೂ ಯೂನಿಟಿ ಇರ್ಲಿ, ಒಂದು ಬದಲಾವಣೆ ಇರ್ಲಿ. ಒಂದಿಷ್ಟು ದಿನ ನಡೆದೋಗಿದೆ, ಮುಂದಕ್ಕೆ ನಾವಾದ್ರೂ ಬದಲಾಗ. ಹಿಂದಿನವ್ರು ಏನೇ ಆಗಿದ್ರು, ಏನೇ ಮಾಡ್ಲಿದ್ರು ಒಂದು ಲೆಕ್ಕಕ್ಕಿದ್ರೆ, ಇವಾಗ ನಾವು ಬದಲಾಗ್ತಾ ಹೋಗೋಣ. ಆಮೇಲೆ ನಾವು ಇವತ್ತು ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಗ್ರಾಹಕರಾಗಿರ್ಬೋದು, ಎಲ್ಲರಾಗಿರ್ಬೋದು, ನಾವು ಎಷ್ಟು ಪುಣ್ಯವಂತರು ಅಂದ್ರೆ 1902ರಲ್ಲಿ ಏಷ್ಯಾದಲ್ಲೇ ಪ್ರಪ್ರಥಮ ಬಾರಿಗೆ ನಾವು ವಿದ್ಯುತ್ತನ್ನ ಕಾಣ್ತೀವಿ. ಕನ್ನಡಿಗರು ವಿದ್ಯುತ್ತನ್ನ ನೋಡ್ತೀವಿ. ಇಡೀ ಏಷ್ಯಾ ಖಂಡದಲ್ಲೇ ನಾವೇ ಮೊದಲಿಗರು. ಇದನ್ನು ಕೊಟ್ಟಂತಹ ಮಹಾಪುರುಷರು ನಮ್ಮ ಮೈಸೂರು ಮಹಾರಾಜರು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಹೊಡಿಬೇಕು. ಅವರು ಸಹಕಾರ ಕೊಟ್ರೆ ಅವತ್ತಿಗೆ ತನು ಮನ ಧನದಿಂದ, ಬಲದಿಂದ, ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಕೆಲಸ ಮಾಡಿದವರು ನಮ್ಮ ಹಿರಿಯರು. ಅದು ಇಂಜಿನಿಯರ್ಸ್ ಆಗಿರ್ಬೋದು, ಲೈನ್ಮೆನ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೂ ಒಂದು ದೊಡ್ಡ ಚಪ್ಪಾಳೆ ಕೊಡೋಣ. ಯಾಕಂದ್ರೆ ಅವತ್ತಿಗೆ ಅವರು ಹೆಗಲ ಮೇಲೆ ಗುಂಡಿ ಹೊಡೆದು, ಕಾಡು ಮೇಡು ಅಲ್ದು, ಕರೆಂಟ್ನ ಶಿಂಸಾದಿಂದ ಕೋಲಾರಕ್ಕೆ ಬರ್ತಾರೆ, ಕೋಲಾರದಿಂದ ಬೆಂಗಳೂರು ಬರುತ್ತೆ. ಅಂದ್ರೆ ಅವರ ಡೆಡಿಕೇಶನ್, ಅವರ ಒಂದು ಕೆಲಸದ ಒಂದು ಪರಿ ಹೆಂಗಿತ್ತು ಅಂತ ಯೋಚನೆ ಮಾಡಿ. ಅವತ್ತಿನ ಕೆಲಸನ ಪದ್ಧತಿ ಹೆಂಗಿರ್ತಿತ್ತು. ಟ್ರಾನ್ಸ್ಫಾರ್ಮರ್ಸ್ ಇಲ್ಲ, ಹಳ್ಳಿಗಳಿಲ್ಲ, ನೀರಿಲ್ಲ, ಊಟ ಇಲ್ಲ, ಹೆಂಗೆ ಕೆಲಸ ಮಾಡಿರ್ಬೇಕು, ಕಿಲೋಮೀಟರ್ ಗಟ್ಟಲೆ ಗುಂಡಿಗಳು ಹೊಡ್ಕೊಂಡು. ಇವತ್ತು ನಾವೆಲ್ಲ ಎಷ್ಟು ಆರಾಮಾಗಿದ್ದೀವಲ್ಲ, ನಮ್ಗೆಲ್ಲ ಫೆಸಿಲಿಟೀಸ್ ಇದೆ, ಎಲ್ಲರೂ ಇದ್ದಾರೆ. ಇದಕ್ಕಿನ್ನ ಒಂದು ಅದ್ಭುತ ಅವಕಾಶ ಯಾವುದು ಇಲ್ಲ. ನಿಮ್ಮ ಕಂಪನಿನ ಬೆಳೆಸಿ, ನಮ್ಮ ಹಿರಿಯರನ್ನ ನೆನೀತಾ ಇರೋಣ, ಕಂಪನಿ ಉಳಿಸುವಂತ ಎಲ್ಲ ಪ್ರಯತ್ನಗಳು ಎಲ್ಲರೂ ಮಾಡೋಣ. ಇನ್ಮೇಲಿಂದ ನೀವೆಲ್ಲರೂ ಈ ಪ್ರಾಕ್ಟೀಸ್ನ ಪ್ರತಿದಿನ ಮಾಡ್ತೀರಾ ಅಂತ ನಂಬಿ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದೀನಿ. ಧನ್ಯವಾದಗಳು. ಇದು ಆಕ್ಚುಲಿ E9
ಕೊತ್ನೂರು ಶಾಖೆಯಲ್ಲಿ ನಾವು ಕಾರ್ಯಕ್ರಮ ಮಾಡಿದಾಗ ಅಲ್ಲಿದ್ದಂಥ AE ಅವರು ಮುನ್ರಾಜು ಅವರು ಸರ್ ನನ್ನದೊಂದು ಪುಟ್ಟ ದೇಣಿಗೆ ಅಂತ ಹೇಳ್ಬಿಟ್ಟು ಒಂದು 10,000 ರೂಪಾಯಿ ದುಡ್ಡನ್ನ ಕೊಟ್ಟಿದ್ರು. ಆ ದುಡ್ಡಲ್ಲಿ ಗ್ಲೌಸ್ನ ತಗೊಂಡಿದ್ದೀವಿ. ಆಮೇಲೆ ಇದೊಂದು ಸೇಫ್ಟಿ ರಾಡ್, ಲೈಕ್ ಇದೇನಂದ್ರೆ ಪುಲ್ಲಿಂಗ್ ರಾಡ್ ಅಂತ. ಈ ಪುಲ್ಲಿಂಗ್ ರಾಡ್ ಏನು ಮಾಡುತ್ತೆ ಅನ್ನೋದನ್ನ ತೋರಿಸ್ತೀನಿ ಅಣ್ಣ. ಮುಂದೆ ಮಾಡೋಣ, ಹಿಂಗೆ ತಿರ್ಗೋಣ, ಕೈ ಎತ್ತು, ಎರಡು ಎತ್ತಪ್ಪ. ಇದು ಹಿಂಗೆ ನೀವು ಕೆಲಸ ಮಾಡ್ತಾ ಇರ್ತೀರಾ, ಕಂಬದ ಹತ್ರನೋ ಮೇಲೇನೋ ಎಲ್ಲ ಕೆಲಸ ಮಾಡ್ತಾ ಇರ್ತೀರಾ. ಹಿಂಗೆ ಹಿಡ್ಕೊಂಡು ನಿಮ್ಮ ಇನ್ನೊಬ್ರು ಮೆನ್ ಇದ್ದೇ ಇರ್ತಾರಲ್ಲ, ಅವ್ರ ಜೊತೆಲಿ ಇದ್ದವರು ಸುಮ್ಮನೆ ಹಿಂಗೆ ಹಿಡ್ಕೊಂಡಿರೋದು. ಅಕಸ್ಮಾತ್ ಆಗಿ ಸಪ್ಲೈ ಬಂತು ಅಂತ ನಿಮ್ಗೆ ಅನ್ಸುತ್ತೆ, ನಾವು ದೂರನೇ ಇರ್ತೀವಿ. ಅವಾಗ ಸಪ್ಲೈ ಬಂತು ಅನ್ಸಿದಾಗ ಅಕಸ್ಮಿಕವಾಗಿ ನೀವು ಅರ್ಥ ಮಾಡ್ಕೊಂಡಿರ್ತೀರ, ಎಲ್ಲ ಮಾಡ್ಕೊಂಡಿರ್ತೀರ, ಸ್ಟೇಷನ್ ಆಫ್ ಆಗಿರುತ್ತೆ, DGನೋ ಇನ್ನೊಂದು UPS ರಿಟರ್ನ್ ಬಂದಾಗ ಅವ್ರು ಶಾಕ್ ಹೊಡೆಯೋದು ನಮ್ಗೆ ಗೊತ್ತಾದಾಗ ಅವ್ರು ನಿಂಗೆ ಹೇಳಿದ್ರೆ ಕರೆಂಟಿಂದ ಹೊರಗಡೆ ಬರ್ತಾರೆ. ಇದೊಂದು ಫೈಬರ್. ಈ ಫೈಬರ್ ನಿಮ್ಗೆ ಸಪ್ಲೈ ಬರಲ್ಲ, ಇದು ಫುಲ್ಲಿ ಫೈಬರ್. ಇದನ್ನ ಆದಷ್ಟು ದಿನಾನು ಗಾಡೀಲಿ ಇಟ್ಟಿರಿ, ಯಾವಾಗ್ಲೂ ಕೈಯಲ್ಲಿ ಹಿಡ್ಕೊಂಡಿರಿ ನೀವು ಕೆಲಸದಲ್ಲಿ ಇದ್ದಾಗ, ಮರಿಬೇಡಿ. ಇದು ಒಂದು ರೀತಿ ಇನ್ನೊಂದು ಜೀವ ಉಳಿಸುವಂತ ಒಂದು ಅಸ್ತ್ರ. ಇದು ದಯವಿಟ್ಟು ಇಂಥವನ್ನೆಲ್ಲ ಬಳಸಿ. ನಿಮ್ಮಲ್ಲಿ ಗ್ಲೌಸ್ ಇಲ್ಲ, ಕಟಿಂಗ್ ಪ್ಲೇಯರ್ ಇಲ್ಲ, ಸ್ಲೀವ್ ಇದೆ, ಇನ್ನೊಂದು ಮತ್ತೊಂದಾಗಿದೆ ಅಂದ್ರೆ ನಿಮ್ದೇ ದುಡ್ಡು ಹಾಕಿ ದಯವಿಟ್ಟು ತಂದು ಕೆಲಸ ಮಾಡಿ. ಇರೋದ್ರಲ್ಲೇ ಮಾಡೋ ಪಂಚರ್ ಆಗೈತೆ ಅದೇನಾಗಲ್ಲ, ಬೇಡ. ನಿಮ್ಮ ಜೀವಗಳು ಕಳ್ಕೊಳ್ಳೋದು 200, 300, 500 ರೂಪಾಯಿ ಕಳ್ಕೊಂಡ್ಬಿಡ್ತೀರಾ. ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡಿ. ತುಂಬಾ ಸುರಕ್ಷಿತವಾಗಿ ಕೆಲಸ ಮಾಡಿ. ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಗ್ಲೌಸ್ಗಳು, ಸರ್ ಈ ಗ್ಲೌಸ್ ನೋಡಿ ಹೆಂಗಿದೆ ಕ್ವಾಲಿಟಿ. ನಿಮಗೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಕೊಟ್ರೆ ನೀವು ಚೆನ್ನಾಗಿರ್ತೀರಾ, ಡಿಪಾರ್ಟ್ಮೆಂಟು ಚೆನ್ನಾಗಿರುತ್ತೆ. ಇಲ್ಲೆಲ್ಲೋ 100, 200 ರೂಪಾಯಿ ಕಾಂಪ್ರಮೈಸ್ ಆಗ್ಬಿಟ್ಟು ಆಮೇಲೆ ಕೋಟ್ಯಾಂತರ ರೂಪಾಯಿ ಕಾಂಪನ್ಸೇಷನ್ ಕೊಡ್ಬೇಕು ಅಂತ ಪರಿಸ್ಥಿತಿ ಬೇಡ. ಆಗ್ಲಿ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಈ ಗ್ಲೌಸ್ಗಳನ್ನ ಯಾರೇ ಆಗ್ಲಿ ಇದು ಒಂದು ರೀತಿಯಾಗಿ ಮಲ್ಲಿಗೆ ಹೂ ತರ ನೋಡ್ಕೋಬೇಕು. ಎಲೆಯಲ್ಲಿ ಇಡ್ಬೇಕಾ ಇಲ್ಲ ಹೆಣ್ಮಕ್ಳು ತಲೆಯಲ್ಲಿ ಇಡ್ಬೇಕಾ ಅನ್ನೋ ತರ ಇರ್ಬೇಕು. ಹೂಗಿಂತ ಹೆಚ್ಚಾಗಿ ನೋಡ್ಕೋಬೇಕು ಇದನ್ನ. ಇದಕ್ಕೆ ಒಂದು ಬಾಕ್ಸ್ ಮಾಡ್ಕೊಳ್ಳಿ, ಒಂದು ಸೇಫ್ ಆಗಿ ಇಟ್ಕೊಳ್ಳಿ. ಹೆಂಗೆ ಬಳಸಿರ್ತೀರ ಹಂಗೆ ತಗೊಂಡ್ಬಿಟ್ಟು ಕ್ಲೀನಾಗಿರುತ್ತೆ. ಎಲ್ಲೋ ಒಂದ್ ಕಡೆ ಬಿಸಾಕಿರ್ತೀರ, ಅದು ಯಾವುದೋ ಒಂದು ಏನೋ GS ರಾಡ್ ಕೆಳಗಡೆ ಬಿದ್ದಿರ್ತದೆ, ಅದ್ ನಾಲ್ಕಣಿ ಹಿಂಗೆ ಎಳೆದಾಗ ಎಲ್ಲೋ ಪಂಚರ್ ಆಯ್ತು. ಮೊನ್ನೆ ತುಮಕೂರಲ್ಲಿ ಆಗಿದ್ದು ಅದೇ ಕಥೆ ಗೊತ್ತಾ ನಿಮ್ಗೆ? ನಾಗರಾಜನ್ ಒಬ್ಬ ಲೈನ್ಮನ್ ಸತ್ತೋದ. ಏನಕ್ಕೆ? ಪಂಚರ್ ಆಗಿತ್ತು. ಅದು ಪಂಚರ್ ಆಗಿತ್ತು ಇಲ್ಲ ಶಾಕ್ ಹೊಡೆದು ಪಂಚರ್ ಅಲ್ಲ. ಇವಾಗ ಸಹಜವಾಗಿ ಅಂತೂ ಸುಮ್ಮನೆ ಅಂತ ಪಂಚರ್ ಆಗಲ್ಲ, ಹೌದಾ? ಎಲ್ಲೋ ಒಂದು ಕಡೆ ಓಪನ್ ಆಗಿದ್ದಾಗ ಅಲ್ಲಿ ಶಾಕ್ ಆದಾಗಲೇ ತಾನೇ ಅದು ಪಂಚರ್ ಆಗಕ್ಕೆ ಸಾಧ್ಯ. ಹಂಗಾಗಿ ಇವನ್ನೆಲ್ಲ ಕ್ಲೀನಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಹೆಲ್ಮೆಟ್ಗಳನ್ನ ಆದಷ್ಟು ಕಂಪನಿ ಕೆಲಸ ಮಾಡುವಾಗ ಮಾತ್ರ ಬಳಸಿ. ಹೆಂಡತಿ ಮಕ್ಕಳನ್ನ ಊರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ, ಪೊಲೀಸರು ಹಿಡಿತಾರೆ ಅಂತ ಮಾತ್ರ ದಯವಿಟ್ಟು ಬಳಸಬೇಡಿ. ಕಂಪನಿ ಹೆಲ್ಮೆಟ್ಗಳನ್ನ ಮರ್ಯಾದೆ ಕೊಡಿ, ಅವನ್ನ ಇಲ್ಲೇ ಇಟ್ಟೋಗಿ. ನಿಮ್ಮ ಹೆಲ್ಮೆಟ್ಗಳನ್ನ ಸ್ವಂತ ಹೆಲ್ಮೆಟ್ ತಗೊಳ್ಳಿ, ಅದನ್ನ ಬಳಸಿ. ಇದನ್ನ ನಿಮ್ಗೆ ಕೆಲಸ ಮಾಡಕ್ಕೆ ಆಕ್ಚುಲಿ ಕೊಟ್ಟಿರೋದು ಹೆಲ್ಮೆಟ್ಗಳು, ಕರೆಕ್ಟಾ? ಕೆಲಸ ಮಾಡಕ್ಕೆ ಕೊಟ್ಟಿರೋದು. ಮತ್ತೆ ನೀವು ಗಾಡಿಲಿ ಹಾಕೊಂಡು ಜುಯಿ ಅಂತ ಓಡಾಡ್ತಾ ಇರ್ತೀರಪ್ಪ, ಹೌದಾ ಇಲ್ವಾ? ಎಲ್ಲರೂ ಅದನ್ನ ಹೇಳೋದು, ನಾನಿಲ್ಲಪ್ಪ ಅಂತ. ಸರ್ ಕೊಡಿ ಸರ್. ಥ್ಯಾಂಕ್ ಯು. ಸುರಕ್ಷಿತವಾಗಿರಿ, ಕೆಲಸ ಮಾಡಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮ ಮಾಡಿಕೊಡೋದಕ್ಕೆ ಅನುವು ಮಾಡಿಕೊಟ್ಟಂತಹ K2 ಉಪವಿಭಾಗದ AW ಸಾಹೇಬರು ಮತ್ತೆ ಅತಿ ಕಮ್ಮಿ ಪ್ರಮಾಣದಲ್ಲಿರುವಂತಹ ಲೈನ್ ಮ್ಯಾನ್ಗಳು ಮತ್ತು ಮೀಟರ್ ರೀಡರ್ಗಳು, ಒಂದಿಷ್ಟು ಜನ ಟೆಂಪ್ರರಿ ಎಂಪ್ಲಾಯ್ಸ್ ಜೊತೆಯಲ್ಲಿ ಇವತ್ತು ನಿಮ್ಮ ವಾಣಿ ಜಾಗೃತಿ ಅಭಿಯಾನ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಈ ಒಂದು ಕೆಲಸ ಮಾಡೋದಕ್ಕೆ ಸಹಕಾರ ಮಾಡಿದಂಥ ನಿಮ್ಮೆಲ್ಲರಿಗೂ ಮತ್ತು ಈ ಒಂದು ಅಭಿಯಾನ ಮಾಡೋದಕ್ಕೆ ಸಹಕಾರ ಮಾಡಿದಂಥ ಸ್ಟಾಫ್ ಎಲ್ಲರಿಗೂ ಧನ್ಯವಾದಗಳು. ನಮ್ಗೆಲ್ಲರೂ ಜಾಗೃತಿ ಮೂಡಿಸಿ, ನಮ್ಗೆಲ್ಲ ಗೊತ್ತಿದ್ರು ಕೆಲಸದಲ್ಲಿ ನಾವು ಮತ್ತೆ ಕೆಲಸ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ವಿ. ಎಲ್ಲದನ್ನು ಮತ್ತೆ ಜ್ಞಾಪಿಸಿ ಈ ಥರ ಸೇಫ್ಟಿ ಮೆಟೀರಿಯಲ್ಗಳನ್ನ ಹೊಸದನ್ನು ಇಂಟ್ರೊಡ್ಯೂಸ್ ಮಾಡಿ, ಹೊಸ ಗ್ಲೌಸ್ ಕೊಟ್ಟು ಸುರಕ್ಷಿತವಾಗಿ ಕೆಲಸ ಮಾಡಿ ಅಂತ ನಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ದೊಡ್ಡಬಿದಿಕಲ್ಲು ಪಾಲನಾ ಘಟಕದ ವತಿಯಿಂದ ಹಾಗೂ ನಮ್ಮೆಲ್ಲ ಸಿಬ್ಬಂದಿ ವರ್ಗದಿಂದ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತಾರೆ. ನನಗೆ ಆಮೇಲೆ ಪ್ರತಿವರ್ಣವಲ್ಲೂ ಏನ್ರಪ್ಪ ಡೈಲಿ ರಾಷ್ಟ್ರಗೀತೆ ಆಡ್ತೀರಾ? ಹ್ಞೂ ಸರ್. ಒಂದು ಫೋಟೋ ಕಳಿಸಿರ? ಹ್ಞೂ ಸರ್. ಬಂದು ಇಲ್ಲಿಗೆ 15 ದಿನ ಮೇಲೆ ಆಯ್ತು ಕಾರ್ಯಕ್ರಮ ಮಾಡಿ, ಯಾವ ಒಂದು ಕಾರ್ಯಕ್ರಮದ್ದು ಫೋಟೋ ಬಂದಿಲ್ಲ. ನಿಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ನೀವು ಪ್ರತಿದಿನ ಈ ಪ್ರಾಕ್ಟೀಸ್ ಮಾಡ್ತೀವಿ. ಇದು ನನ್ನ ಒಂದು ಸ್ವಾರ್ಥಕ್ಕಲ್ಲ, ನಿಮ್ಮಲ್ಲಿ ಒಂದು ಬದಲಾವಣೆಗೆ. ರಾಷ್ಟ್ರಗೀತೆ ಆಡೋದ್ರಿಂದ ಐಕ್ಯತೆ ಬರುತ್ತೆ, ನಮ್ಮಲ್ಲೊಂದು ಹೊಸ ಚೈತನ್ಯ ಬರುತ್ತೆ, ಹೊಸ ಉತ್ಸಾಹ ಬರುತ್ತೆ. ಯಾಕೆ ಮಾಡಬಾರ್ದು? ನಿಮ್ಮನ್ನು ನೋಡಿದವ್ರು 4 ಜನ ವಾ ಸೂಪರ್ ಗುರು. ಇವತ್ತು ರಾಮೇಶ್ವರಂ ಕೆಫೆ ಅಂತ ಹೇಳ್ಬಿಟ್ಟು ಒಂದು ಹೋಟ್ಲ್ ಐತೆ, ಗೊತ್ತಾ? ಯಾರ್ಯಾರು ಕೇಳಿದ್ದೀರಾ? ಬಾಂಬ್ ಬ್ಲಾಸ್ಟ್ ಆಗಿತ್ತು. ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ ನೋಡಿ, ಬಾಂಬ್ ಬ್ಲಾಸ್ಟ್ ಆಗಿದ್ದು ಮಾತ್ರ ಜ್ಞಾಪನ ಇದೆ ನಮಗೆ.
ಆದ್ರೆ 5 ಗಂಟೆಗೆ ಸಪ್ಲೈಯರ್ಸು ಆಮೇಲೆ ಈ ಅಡಿಗೆ ಭಟ್ರು ಎಲ್ಲರೂ ಮುಸ್ರೆ ತಿಕ್ಕೋ ಸಮೇತವಾಗಿ ರಾಷ್ಟ್ರಗೀತೆ ಆಡ್ತಾರೆ. ನೋಡಿದೀರಾ ವಿಡಿಯೋ? ಯಾರು ನೋಡಿದೀರಾ ಅದನ್ನ? ನೋಡಿದೀರಾ? 5 ಗಂಟೆ ಬೆಳಗಿನ ಜಾವ. ನಮ್ಗೆ 9 ಗಂಟೆಗೆ ಮಾಡಕ್ ಏನ್ರಿ ತೊಂದ್ರೆ? 9 ಗಂಟೆ ಮಾಡಕ್ ಏನ್ ತೊಂದ್ರೆ? ಬೇಸ್ರಿ ಮಾಡ್ಬೋದಲ್ಲ? ಮಾಡ್ತೀರಾ ಗ್ಯಾರಂಟಿ? ಒಬ್ಬ 13,000 ರೂಪಾಯಿ ಸಂಬಳ ತಗೊಳ್ಳೋಂತ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಮಾಡ್ತಾನೆ ಈ ಕೆಲಸ. ಪ್ರತಿದಿನ ಡ್ರಿಲ್ ಮಾಡ್ತಾರೆ. ನೋಡಿದೀರಾ? ಪೊಲೀಸ್ ಅವ್ರನ್ನ ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ನಿಲ್ಸ್ಕೊಂಡು ನಿಂತಿರ್ತಾರೆ. ನೋಡಿದೀರಾ? ಪ್ರತಿದಿನ ಡ್ರಿಲ್ ಮಾಡಿಸ್ತಾರೆ. ಮಾಡಿ ಒಂದು ಬದಲಾವಣೆ ಬರುತ್ತೆ, 100% ಬರುತ್ತೆ. ನಿಮ್ಮಲ್ಲೇ ಒಂದು ಕಮ್ಯುನಿಕೇಶನ್ ಬರುತ್ತೆ. ಈ ಗ್ಯಾಪ್ ಇದೆಯಲ್ಲ, ಇಷ್ಟು ದೂರ ಇದೆ ಗ್ಯಾಪ್ ನಿಮ್ಮಲ್ಲಿ. ಇವಾಗ ಹಿಂಗಾದ್ರೆ ಹೆಂಗಿರುತ್ತೆ ನೋಡಿ.